ನಮ್ಮಮ್ಮ ಮಾತನ್ನ ಉಳಿಸ್ಕೊಂಡ್ಲು ಅತ್ತೆ. ನನ್ ತಮ್ಮಂಗೂ ನನ್ ಮಗಳಿಗೂ ಮದ್ವೆ ನಿಶ್ಚಯ ಮಾಡ್ಬಿಟ್ಲು. ಅಣ್ಣ, ಅದಕ್ಕೆ ಅಖಿಲ್ ನಂದಿನಿ ಮದುವೆಗೆ ಅಮ್ಮ ಕೂಡ ಓಕೆ ಅಂತ ಹೇಳಿದ್ದಾರೆ. ನಾಳೆನೇ ಎಂಗೇಜ್ಮೆಂಟ್ ಇಟ್ಕೊಳ್ಳೋಣ. ತುಂಬಾ ಥ್ಯಾಂಕ್ಸ್ ಅಭಿ, ತುಂಬಾ ಸಂತೋಷ ಆಗ್ತಿದೆ. ನನಗ್ಯಾಕೋ ಅನುಮಾನ ಕಣೆ. ಏನ್ ಅನುಮಾನ ಅತ್ತೆ? ಅಮ್ಮ ಅಷ್ಟ್ ಕ್ಲಿಯರ್ ಆಗಿ ಹೇಳಿದ್ಲಲ್ಲ. ಹೌದು, ಅಖಿಲ್ ಬಗ್ಗೆ ಎಲ್ಲ ಗೊತ್ತಿರೋ ಹುಡುಗಿ ಈ ಮನೆ ವ್ಯಕ್ತಿ ಆಗಿರೋ ನಂದಿನಿ ಜೊತೆ ಅಖಿಲ್ ಮದ್ವೆ ಮಾಡೋಣ ಅಂತ ಅತ್ತೆ ಹೇಳ್ದೇನೆ ಹೇಳಿದ್ರು. ನಿಮ್ಮಮ್ಮ ಹೇಳಿದನ್ನ ಅಭಿವಸು ಬೇರೆ ತರ ತಗೊಂಡ್ರೇನು ಅಂತ ನನಗೆ ಅನುಮಾನ ಕಣೆ. ಅಣ್ಣ ಅತ್ತಿಗೆ ಅಷ್ಟು ಸ್ಪಷ್ಟವಾಗಿ ಮನೆ ಹುಡುಗಿನೇ ಸೊಸೆಯಾಗಿ ಮಾಡ್ಕೊಳ್ಳೋಣ ಅಂತ ಹೇಳಿದ್ಮೇಲೆ ಇನ್ನು ಏನ್ ಅನುಮಾನ ಅತ್ತೆ? ಅಖಿಲ್ ಮೊದಲಿನ ಥರ ನಡೆದಾಡೋದಕ್ಕೆ ಕಾರಣ ನಂದಿನಿ ಅಲ್ವಣ್ಣ? ಅಮ್ಮನಿಗೆ ಆ ಕೃತಜ್ಞತೆ ಇದೆ. ಹೌದು ಭಾವ, ಅದಕ್ಕೆ ನಂದಿನಿನ ಸೊಸೆ ಮಾಡ್ಕೋಬೇಕು ಅಂತಿದ್ದಾರೆ. ಆ ನಂದಿನಿ ಬಗ್ಗೆ ನಮ್ಮಮ್ಮ ಯಾಕೆ ಹೇಳ್ತಾಳೆ? ಶಿವಾನಿ ಬಗ್ಗೆನೇ ಹೇಳಿದ್ಲು. ನಾಳೆನೇ ನಿಶ್ಚಿತಾರ್ಥ. ಹಾ ಅಮ್ಮ, ನನಗ್ ತಡಿಯಕ್ ಆಗ್ದಿರೋ ಸಂತೋಷ ಆಗ್ತಿದೆ. ನನಗ್ ಕೈ ಕಾಲೇ ಆಡ್ತಿಲ್ಲ ಅತ್ತೆ. ನನ್ ಕನ್ಸು ನಿಜ ಆಯ್ತು. ಲೇ ದಡ್ಮುಂಡಿದೆ, ನಾ ಹೇಳೋದ್ ಸ್ವಲ್ಪ ಕೇಳೆ. ಕೇಳಿಲಿ, ನಾನ್ ಏನು ಕೇಳಲ್ಲ. ನಾಳೆನೇ ನನ್ ತಮ್ಮಂಗೂ ನನ್ ಮಗಳಿಗೂ ನಿಶ್ಚಿತಾರ್ಥ. ಲೇ, ಯಾರಿಗ್ ನಿಶ್ಚಿತಾರ್ಥನೋ ನಾಳೆ ಗೊತ್ತಾಗತ್ತೆ ಬಿಡೆ. ಅಣ್ಣ, ಎಂಗೇಜ್ಮೆಂಟ್ನ ತುಂಬಾ ಗ್ರ್ಯಾಂಡ್ ಆಗಿ ಮಾಡೋಣ. ನಮಗ್ ಗೊತ್ತಿರೋರ್ನೆಲ್ಲಾರನ್ನೂ ಕರೆಯೋಣ. ಹೌದು, ಅಖಿಲ್ ಹಳೇದೆಲ್ಲ ಮರೆತು ಖುಷಿಯಾಗಿರ್ತಾನೆ. ಬಾವಾ, ಮರಿದೆ ಎಲ್ಲ ತಂದಿದ್ದೀರಾ? ನನ್ ಮಗಳು ನಿಶ್ಚಿತಾರ್ಥಕ್ಕೆ ಇವ್ರುಗಳು ಸಡ್ಗರ ಏನೋ ಎಂತೋ. ಎಂಗೇಜ್ಮೆಂಟ್ ರಿಂಗ್ ಜೊತೆ ಎಲ್ಲ ತಗೊಂಡ್ ಬಂದಿದ್ದೀನಮ್ಮ. ನಂದಿನಿ ರೆಡಿ ಆದ್ಲಾ? ಅಕ್ಕ ರೆಡಿ ಮಾಡ್ತಿದ್ದಾಳೆ, ಹೋಗಿ ನೋಡ್ಕೊಂಡ್ ಬರ್ತೀನಿ. ನೀನು ಚಿಕ್ಕಪ್ಪನ ಮದುವೆ ಆಗ್ತಿರೋದು ನನಗೆ ತುಂಬಾ ಖುಷಿ ಆಗ್ತಿದೆ ಚಿಕ್ಕಮ್ಮ. ಇದೆಲ್ಲ ನಿಮ್ಮ ಅಜ್ಜಿ ಕೃಪೆ ಕಣೋಕಿಟ್ಟು. ಅಜ್ಜಿ ಮಾತ್ ಕೊಡ್ತಾ ಇದ್ದಿದ್ರೆ ಅಕ್ಕಂಗೆ ನಿಶ್ಚಿತಾರ್ಥನೇ ಆಗ್ತಿರ್ಲಿಲ್ಲ. ಹಾಗಾದ್ರೆ ಅಜ್ಜಿಗೆ ಥ್ಯಾಂಕ್ಸ್ ಹೇಳ್ಬೇಕಂತ ಆಯ್ತು. ಥ್ಯಾಂಕ್ಸ್ ನನ್ಗಲ್ಲ ನಂದಿನಿ, ವಸುಗ್ ಹೇಳ್ಬೇಕು. ನನ್ನ ಹತ್ರ ಏನ್ ಹೇಳ್ಬೇಕಕ್ಕ? ಈ ನಿಶ್ಚಿತಾರ್ಥ ನಡೆಯಕ್ ಕಾರಣನೇ ನೀನು ಅಂತ ಹೇಳ್ತಾ ಇದ್ದೀನಿ ವಸು. ಅಕ್ಕ, ಅಯ್ಯೋ ಹುಚ್ಚ ಹುಡುಗಿ, ಏನಿದೆಲ್ಲ? ನೀನಿಲ್ಲ ಅಂದಿದ್ರೆ ಅಖಿಲ್ ಭಾವನ್ ಮೇಲೆ ನಂಗಿರೋ ಪ್ರೀತಿನ ಯಾವತ್ತೂ ಆಚೆ ಹೇಳ್ಕೊಳಕ್ ಆಗ್ತಾನೆ ಇರ್ಲಿಲ್ಲ ಅಕ್ಕ. ಏನಾಯ್ತು ನಂದಿನಿ? ಸಂತೋಷಕ್ಕೆ ಚಿಕ್ಕಮ್ಮನ್ಗೆ ಮಾತೇ ಬರ್ತಿಲ್ಲ. ಹುಚ್ಚ ಹುಡುಗಿ, ಬರೀ ಇಷ್ಟಕ್ಕೇನಾ? ನೀನೇ ನಮ್ಮ ಅಖಿಲ್ಗೆ ಸರಿಯಾದ ಜೋಡಿ. ಸಂತೋಷವಾಗಿರು. ತುಂಬಾ ಸಂತೋಷ ಆಗ್ತಿದೆ ಕಣೋ ಕಿಟ್ಟು. ಅಕ್ಕ ಈ ಮನೆ ಸೊಸೆ ಆದ್ರೆ ಈ ಆಸ್ತಿ ಪೂರ್ತಿ ನಮ್ದೇ. ಹಾಗಿದ್ರೆ ನಾವೇನ್ ಹೇಳಿದ್ರು ಅದ್ ನಡೆಯತ್ತೆ ಅಂತ ಆಯ್ತು. ಹೌದು ಕಣೋ, ನಾವ್ ಆಡಿದ್ದೆ ಆಟ, ಹಾಡಿದ್ದೆ ಹಾಡು. ನಮಗ್ ಯಾರು ಎದುರಾಳಿನೇ ಇಲ್ಲ. ಮನೆ ಉಸ್ತುವಾರಿ ಪೂರ್ತಿ ನಮ್ದೇ. ಅಮ್ಮ, ಅಲಂಕಾರ ಎಲ್ಲ ಪೂರ್ತಿ ಆಯ್ತಲ್ವಾ? ನಾನ್ ಆಚೆ ಹೋಗ್ಬೋದಾ? ಯಾಕೆ? ಮಾವನ್ ನೋಡ್ಬೇಕು. ಅಯ್ಯೋ, ಅಖಿಲ್ ರೆಡಿ ಆದ್ನೋ ಇಲ್ವೋ? ಭಾವ ಇವರು ಕೆಲ್ಸದಲ್ಲಿ ಬ್ಯುಸಿ ಇದ್ದಾರೆ. ನಾನು ಹೋಗಿ ಚಿಕ್ಕಪ್ಪನ ರೆಡಿ ಮಾಡ್ಲಾ ಮಮ್ಮಿ? ಏನು ಬೇಡ ರಾಕಿ, ಚಿಕ್ಕಪ್ಪ ರೆಡಿಯಾಗಿರ್ತಾನೆ. ಈ ಡ್ರೆಸ್ ನಿನ್ಗೆ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಅಳ್ತಿದ್ಯೋ ನಗ್ತಿದ್ಯೋ? ಅದ್ಕೆ ಏನಾಯ್ತದ್ಕೆ? ಯಾಕೀ ಕಣ್ಣೀರು? ನನ್ 3 ಮಕ್ಕಳನ್ನ ನೋಡೋದ್ಗೆ ಕಣ್ಣಿಗೆ ಹಬ್ಬ ತರ ಇದೆ ಅಲ್ವಾ? ಅಣ್ಣ ತಮ್ಮಂದ್ರು ಅಂದ್ರೆ ಹೀಗಿರ್ಬೇಕು ನೋಡು. ಚಿಕ್ಕ ನಿಶ್ಚಿತಾರ್ಥಕ್ಕೆ
ದೊಡ್ಡೋರಿಬ್ರು ಕೆಲಸ ಮಾಡ್ತಾ ಇದಾರೆ. ನನಗ್ ಮಾತ್ರ ಮದ್ವೆ ಮಾಡಲ್ಲ ಅಷ್ಟೇ ತಾನೆ? ಅಷ್ಟಕ್ಕೂ ನಿಶ್ಚಿತಾರ್ಥ ಶಿವಾನಿ ಜೊತೆನಾ ಇಲ್ಲ ನಂದಿನಿ ಜೊತೆನಾ? ಕೂಡು ಕುಟುಂಬದಲ್ಲಿರೋ ನನ್ 3 ಗಂಡ್ಮಕ್ಳನ್ನ ನೋಡ್ತಿದ್ರೆ ಅವ್ರು ಇಲ್ಲೇ ಇರ್ದಾರೇನೋ ಅಂತ ಅನಿಸ್ತಾ ಇದೆ. ನಿಶ್ಚಿತಾರ್ಥಕ್ಕೆ ಇನ್ನೂ ಸ್ವಲ್ಪ ಟೈಮ್ ಇದೆ ಅಖಿಲ್. ಹೋಗಿ ಸ್ವಲ್ಪ ರೆಸ್ಟ್ ಮಾಡು. ಅಣ್ಣ ಎಲ್ಲ ಕೆಲ್ಸ ನಾವು ನೋಡ್ಕೋತೀವಿ, ನೀನ್ ಆರಾಮಾಗಿರೋ. ಹೋಗು. ನನ್ ಮಾತಿಗೆ ಬೆಲೆ ಕೊಡ್ತಾ ಇದಾರೆ. ಅವ್ರ ತಮ್ಮನ್ಗೆ ಅವರು ಸೋದರ ಸೊಸೆ ಶಿವಾನಿ ಜೊತೆ ನಿಶ್ಚಿತಾರ್ಥ ಮಾಡ್ತಾ ಇದಾರೆ. ಈಗ್ಲೇ ಖುಷಿ ಪಡ್ಬೇಡ ಅದ್ಕೆ. ನಿಶ್ಚಿತಾರ್ಥ ಯಾರ ಜೊತೆ ಅನ್ನೋದು ನನಗೂ ಡೌಟ್ ಇದೆ. ಹಾಯ್ ಮಾವ, ನಾನು ಹೇಗಿದ್ದೀನಿ? ಎಂಗೇಜ್ಮೆಂಟ್ ಅಲ್ವಾ, ಅದಕ್ಕೆ ಹಿಂಗೆ ರೆಡಿ ಆಗಿದ್ದೀನಿ. ಓ ಹಲೋ ಭಾವ, ರೆಡಿ ಆದ್ಯಾ? ಮಾವ ರೆಡಿ, ನಾನು ರೆಡಿ. ಪಾಪ ಶಿವಾನಿ ಭಾವನ್ ಮೇಲೆ ತುಂಬಾ ಆಸೆ ಇಟ್ಕೊಂಡಿದ್ಲು. ನನ್ನ ಜೊತೆ ಎಂಗೇಜ್ಮೆಂಟ್ ಅಂದಿದ್ದಕ್ಕೆ ಕಾಂಪ್ರಮೈಸ್ ಆಗಿರ್ಬೇಕು. ಪೂರ್ ನಂದಿನಿ, ಮಾವನ ನಾನ್ ನಿಶ್ಚಿತಾರ್ಥ ಮಾಡ್ಕೋತಿದ್ರೆ ಇವಳು ರೆಡಿ ಆಗಿದ್ದಾಳೆ. ಮಾವ ನನಗ್ ಸ್ವಂತ ಅಂತ ಫಿಕ್ಸ್ ಆಗಿದ್ ನೋಡಿ ಆಸೆ ಬಿಟ್ಟಿರ್ಬೇಕು. ಇವತ್ತಿಂದ ನಾವು ಫ್ರೆಂಡ್ಸ್ ಶಿವಾನಿ. ಎಸ್, ಇನ್ಮೇಲೆ ನಾವು ಜಗಳ ಆಡ್ಬಾರ್ದು. ಅಖಿಲ್ನ ಯಾರ್ ಕಟ್ಕೋತಾರೆ ಅಂತ ಗೊತ್ತಿಲ್ದೆ ಕೈ ಹಿಡ್ಕೊಂಡಿದ್ದಾರೆ. ಆಮೇಲೆ ಕತ್ ಹಿಡ್ಕೋತಾರೆ ಅನ್ಸತ್ತೆ.